ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 161ರಲ್ಲಿ ಸುಮಂತ್ರ ಅಯೋಧ್ಯೆಗೆ ಮರಳಿ ಬರ್ತಾನೆ. ರಾಮನ ಸುದ್ದಿಯನ್ನು ದಶರಥನಿಗೆ ಮುಟ್ಟಿಸ್ತಾನೆ. ಆ ವೇಳೆಯಲ್ಲಿ ರಾಮ ತನ್ನ ಪರವಾಗಿ ಅಯೋಧ್ಯೆ ಜನರಿಗೆ, ತಂದೆ ತಾಯಿಗೆ ಏನು ಕಳಿಸಿದ್ದ ಅದನ್ನೇ ಅದೇ ರೀತಿಯಾಗಿ ಸುಮಂತ್ರ ಎಲ್ಲರೂ ಮುಂದೆ ರಾಮನ ಒಂದು ಮಾತುಗಳನ್ನು, ಶುಭ ಇಚ್ಛೆಗಳನ್ನು ಯಥಾವತ್ತಾಗಿ ಹೇಳ್ತಾನೆ. ಅದೇ ವೇಳೆ ದಶರಥನಿಗೆ ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತವಾಗಿರ್ತದೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇದು ಮಹಾ ಪಾಪ ಮಾಡೇನೆ. ಈ ಪಾಪದ ಪ್ರತಿಫಲವಾಗಿ ಇನ್ನು ಅಯೋಧ್ಯ ನಗರಿಗೆ ಪ್ರಕೃತಿ ವಿಕೋಪಗಳು ಕಾಡ್ತಾವ ಅಂತ ಹೇಳ್ತಾನೆ. ಅದೇ ವೇಳೆಯಲ್ಲಿ ಕೌಶಲ್ಯನು ಕೂಡ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಇನ್ನು ಮುಂದುವರೆದು ಕೌಶಲ್ಯ ಮಗ ಇನ್ನಿನ್ನು 14 ವರ್ಷ ತನ್ನ ಬಳಿ ಬರುವುದಿಲ್ಲ ಅಂತ ಗೊತ್ತಾದಾಗ ಮತ್ತಷ್ಟು ದುಃಖದಲ್ಲಿ ಮುಳುಗ್ತಾಳೆ. ಅವಳ ಅಂತರಾಳ ಯಾವ ರೀತಿಯಾಗಿ ಹಲುಬ್ತಿದೆ ಅನ್ನೋದನ್ನು, ಮನಸ್ಸು ಹಲುಬ್ತಿದೆ ಅನ್ನೋದನ್ನು ಆದಿಕವಿ ವಾಲ್ಮೀಕಿಯು ಈ ರೀತಿಯಾಗಿ ಮುಂದುವರಿಸ್ತಾರೆ. ದಶರಥರ ದುಸ್ಥಿತಿ ಕಂಡು ತಳಮಳಗೊಂಡು ನಡುಗುತ್ತಾ ಕೌಶಲ್ಯ ಮಾನಸಿಕ ತಾಳ್ಮೆ ಇಲ್ಲದೆ ಸುಮಂತ್ರನಿಗೆ ನುಡಿದಳು. ಅಲ್ಲಿ ದಶರಥನು ತೊಂದರೆಯನ್ನು ಒಳಗಾಗಿರ್ತಾನೆ, ಬಹಳ ದುಃಖ ಪಡ್ತಿರ್ತಾನೆ. ಒಂದು ಕಡೆ ಗಂಡನ ದುಃಖನೂ ಸಹಿಸಲಾರ್ದಂಗೆ, ಇನ್ನೊಂದು ಕಡೆ ಮಗನ ಅಗಲಿಕೆ. ಈ ಎರಡು ಕಾರಣಗಳಿಂದಾಗಿ ಅವಳು ಕೂಡ ತಾಳ್ಮೆಯನ್ನು ಕಳ್ಕೊಂಡಿರ್ತಾಳೆ. ತಾಳ್ಮೆ ಕಳ್ಕೊಂಡು ಸುಮಂತ್ರನಿಗೆ ಹೇಳ್ತಾಳಕ್ಕೆ, ಓ ಸುಮಂತ್ರ, ರಾಮ ಲಕ್ಷ್ಮಣ ಸೀತೆ ಇದ್ದ ಕಡೆ ನನ್ನನ್ನು ಕರೆದುಕೊಂಡು ಹೋಗು, ಅವರಿಲ್ಲದೆ ಜೀವಿಸಲಾರೆ. ನೋಡಪ್ಪ, ನನ್ನ ಮಗನ್ನ, ನನ್ನ ಸೊಸೀನ ಮತ್ತು ನನ್ನ ಮತ್ತೊಬ್ಬ ಮಗ ಲಕ್ಷ್ಮಣನ ನೀ ಎಲ್ಲಿ ಬಿಟ್ಟು ಬಂದು ಅಲ್ಲಿ ತೊಗೊಂಡು ಹೋಗಿ ನಾನು ಬಿಡು. ನನ್ನ ಮಗ ಇಲ್ಲದೆ ನಾನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಕೌಶಲ್ಯ ಸುಮಂತ್ರನಿಗೆ ಕೇಳ್ತಾನೆ. ಸುಮಂತ್ರ ಕೈ ಮುಗಿದು ಕೌಶಲ್ಯಗೆ ನುಡಿತಾನೆ. ಈ ಮಾತುಗಳನ್ನು ಕೇಳುತ್ತಲೇ ಸುಮಂತ್ರ ಎರಡು ಕೈ ಜೋಡಿಸಿ ಕೈ ಮುಗಿದು ಕೌಶಲ್ಯಗೆ ಹೇಳ್ತಾನೆ, ದುಃಖ ಮೋಹ ಸಂತಾಪಗಳ ತ್ಯಜಿಸಿ ರಾಮ ಅರಣ್ಯದಲ್ಲಿ ವಾಸಿಸುತ್ತಿದ್ದನು. ರಾಮನಲ್ಲಿ ಯಾವ ದುಃಖ ಇಲ್ಲ, ಯಾವ ಮೋಹ ಇಲ್ಲ, ಯಾವ ಸಂತಾಪ ಇಲ್ಲ, ಇವನ್ನೆಲ್ಲನೂ ತ್ಯಜಿಸಿಬಿಟ್ಟಾನ, ಎಲ್ಲನೂ ತ್ಯಾಗ ಮಾಡ್ಯಾನ. ಅವನು ಸುಖವಾಗಿ ಅರಣ್ಯದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಅರಣ್ಯದಲ್ಲಿ ಅಣ್ಣನ ಸೇವೆಯಲ್ಲಿ ನಿರತನಿರುವನು ಲಕ್ಷ್ಮಣ ಅಣ್ಣನ ಸೇವೆಯಲ್ಲಿ ಸದಾ ನಿರತನಾಗಿದ್ದಾನೆ. ಸೀತೆ ಪತಿ ರಾಮನೊಂದಿಗೆ ನಿರ್ಭಯವಾಗಿ ಹೇಳು. ಸೀತೆ ಕೂಡ ತನ್ನ ಗಂಡನ ಜೊತೆಗೆ ಯಾವುದೇ ಅರಣ್ಯದ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ಅವಳ ಜೊತೆಗಿದ್ದಾಳೆ. ವನವಾಸದ ಅನುಭವ ಇದ್ದಂತೆ ವಾಸಿಸುತ್ತಿಗಳು. ಅವಳು ಇರುವಿಕೆ ನೋಡಬೇಕಾದ್ರೆ ಅವ್ರಿಗೇನೋ ವನವಾಸದ ಹಿಂದೆಲ್ಲೋ ವನವಾಸ ಮಾಡಿದ್ದ ಅನುಭವ ಇರಬೇಕಾಗಿ ಅನ್ನೋ ಹಂಗೆ ಅವಳು ಯಾವುದೇ ನಗರ ಮತ್ತು ಕಾಡು ಪ್ರದೇಶದಲ್ಲಿ ಏನು ವ್ಯತ್ಯಾಸ ಕಾಣದಂಗೆ ಆಕೆ ಜೀವನವನ್ನು ಪತಿ ಜೊತೆಗೆ ನಡೆಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ರಾಮನ ಹೃದಯದಿ ಲೀನವಾಗಿ ಅರಮನೆಯಲ್ಲಿ ಇದ್ದಂತೆ ಸುಖವಾಗಿಗಳು. ಅವಳು ಯಾವಾಗಲೂ ರಾಮನ ಹೃದಯದಲ್ಲೇ ಲೀನವಾಕೊಂಡು ಯಾವ ರೀತಿಯಾಗಿ ಇಲ್ಲಿ ಅರಮನೆಯಲ್ಲಿ ಸುಖವಾಗಿದ್ದಳೋ ಅದೇ ರೀತಿಯಾಗಿ ಸೀತೆಯು ಅರಣ್ಯದಲ್ಲಿ ಗಂಡನೊಂದಿಗೆ ಸುಖವಾಗಿದ್ದಾಳೆ ಅಂತ ಹೇಳಿ ಅವರ ಅಲ್ಲಿ ಇದ್ದಂತಹ ಒಂದು ಕುಶಲೋಪಹಾರವನ್ನು ಸುಮಂತ್ರ ಕೌಶಲ್ಯರಿಗೆ ಹೇಳ್ತಾನೆ. ಮುಂದುವರೆದು ರಾಮನಿಲ್ಲದ ಅಯೋಧ್ಯೆ ಅಷ್ಟೊಂದು ಸುಖ ನೀಡದವಳಿಗೆ. ರಾಮನಿಲ್ಲದ ಅಯೋಧ್ಯೆ, ಒಂದು ವೇಳೆ ರಾಮ ಸೀತೆಯನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಹೋಗಿದ್ರೆ ಆಕೆಯನ್ನು ಅಷ್ಟೊಂದು ಸುಖವಾಗಿರ್ತಿದ್ದಿಲ್ಲ. ಆಕೆ ರಾಮನಿಲ್ಲದ ಅಯೋಧ್ಯೆ ಅವಳಿಗೆ ಅಷ್ಟೊಂದು ಸುಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನದಿ ಗಿಡ ಮರ ಹೂಬಳ್ಳಿ ಮಧ್ಯೆ ಸುಖವಾಗಿರುವಳು. ರಾಮನಿಲ್ಲದ ಅಯೋಧ್ಯೆಯಲ್ಲಿ ಆಕೆ ಸುಖವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗಂಡನ ಜೊತೆಗೆ ಗುಡ್ಗಾಡ್ದಾಗನ ಈ ನದಿ, ಬಂಡೆ, ಕೊಳ್ಳ ಇವುಗಳ ಮಧ್ಯೆ, ಗಿಡ ಮರಗಳ ಮಧ್ಯೆ ಗಂಡನೊಂದಿಗೆ ಸುಖವಾಗಿ ಇದ್ದಾಳೆ
ಇಲ್ಲಿ ಅರ್ಥಾರ್ಥ ಇಷ್ಟೇ ಇದೆ ಅಲ್ಲ, ವಾಲ್ಮೀಕಿಯವರು ಹೇಳ್ತಾರೆ ನೋಡಿ, ಮದುವೆಯಾದಂತಹ ಸ್ತ್ರೀಗೆ ಗಂಡನ ಮನೆ ಸ್ವರ್ಗ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಂದರೆ ಗಂಡ ಎಲ್ಲಿರ್ತಾನಲ್ಲ, ಮದುವೆಗಿಂತ ಮೊದಲು ತಂದೆ ಅಂತಂಬರಿರ್ತಾರೆ, ಅದು ಒಂದು ಬೇರೆ ಓದಕ್ಕಿರ್ತದೆ. ಮದುವೆ ಆದ ನಂತರ ವಿವಾಹಿತ ಸ್ತ್ರೀ ಯಾವಾಗಲೂ ಗಂಡನಿದ್ದಲ್ಲಿಗೆ ಇರಬೇಕು, ಗಂಡನ ಜೊತೆಗೆ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು, ಸಾಮಾಜಿಕ ಒಂದು ಮೌಲ್ಯದ ಸಂದೇಶವನ್ನು ವಾಲ್ಮೀಕಿಯವರು ಈ ಒಂದು ಸಂದರ್ಭದಲ್ಲಿಯೂ ಕೂಡ ಅದನ್ನು ಜನರಿಗೆ, ಲೋಕಕ್ಕೆ ಹೇಳ್ತಾ ಇದ್ದಾರೆ. ಕೌಶಲ್ಯ ಸುಮಿತ್ರ ತಾಯಂದಿರ ಬಗ್ಗೆ ಅವಳ ಕಳಕಳಿಯ ಮಾತು ಅವಳ ಮುಖಚಂದ್ರವನ್ನು ಅರಳಿಸಿತು. ಆಯನದ ದನವು ಹೊರತು ಅವಳು ಕೌಶಲ್ಯ ಮತ್ತು ಸುಮಿತ್ರ ಇವರಿಗೆ ತಾನು ಒಂದು ಶುಭ ಇಚ್ಛೆಯನ್ನು ಹೇಳೋ ಕಾಲಕ್ಕೆ, ತನ್ನಿಬ್ಬರು ಅತ್ಯಂದರಿಗೆ ಮಾತುಗಳನ್ನು ಹೇಳೋ ಕಾಲಕ್ಕೆ ಅವಳ ಮುಖ ಅರಳುತ್ತಾಗಿ, ದುಃಖ ಇರಾಕಿಲ್ಲ ಆಕೆಗೆ. ನಾವೆಲ್ಲ ಸುಖವಾಗಿದ್ದೇವೆ, ಈ ಮಾತನ್ನು ಹೇಳಂತ ಹೇಳಿ ಅವಳು ಸುಮಂತ್ರನಿಗೇನೋ ಸೀತೆ ಹೇಳ್ತಿರ್ತಾಳೆ. ಆ ಹೇಳೋ ಸಂದರ್ಭದಲ್ಲಿಯೂ ಕೂಡ ಅವಳ ಮುಖದಲ್ಲಿ ಯಾವುದೇ ದುಃಖ ಇರಾಕಿಲ್ಲ. ಅಗದಿ ಚಂದ್ರನಗತೆ ಮುಖ ಅರಳಿದ ಮುಖದಿಂದ ಅವಳು ಈ ಮಾತುಗಳನ್ನು ಹೇಳಿದಳು. ಆದರೆ ಅವಳ ಮುಖದಲ್ಲಿ ಈ ಪ್ರವಾಸದ ನಡ್ಕೊಂಡು ಹೋಗಿರ್ತಾರ ಅಂಥದ್ದು ಯಾವುದೂ ಅವ್ರಿಗೆ ಧನಿಯೂ ಇರಾಕಿಲ್ಲ. ಯಾವುದೇ ದುಃಖ ಆಕೆ ಮುಖದ ಮ್ಯಾಗ, ದುಃಖದ ಛಾಯೆ ನೆರಳು ಆಕೆ ಮುಖದ ಮ್ಯಾಗ ಇರಾಕಿಲ್ಲ. ಆಕೆ ಸಂತೋಷದಿಂದ ಇಬ್ಬರು ಅತ್ಯಂದರಿಗೆ ವಿದಾಯವನ್ನು ಹೇಳ್ಯಾಳ, ಶುಭೇಚ್ಛೆಗಳನ್ನು ಹೇಳ್ಯಾಳ ಅಂತ ಸುಮಂತ್ರ ಹೇಳ್ತಾನೆ. ಮುಂದುವರಿದು ಅವಳ ಪಾದಗಳು ರಸ ಸಿಂಧೂರವಿಲ್ಲದೆ ಕೆಂಪು ಕಮಲ ಮೊಗ್ಗುಗಳ ರಾಶಿ ಅಂತಿದ್ದವು. ಸಾಮಾನ್ಯವಾಗಿ ಹೆಣ್ಮಕ್ಕಳು, ಅದು ಈ ಯುವತಿಯರು ಹೊಸದಾಗಿ ಮದುವೆ ಆದಂಥವ್ರು ಏನು ಮಾಡ್ತಾರೆ, ಪಾದಕ್ಕೆ ಇದಕ್ಕೆ ಪಾದದ ಒಂದು ಸುತ್ತು ಕಡೆಗೆ ಸಿಂಧೂರ ಕೆಂಪು ಒಂದು ಇದನ್ನು ಹಚ್ಚಿರ್ತಾರೆ. ಇಲ್ಲಿ ಹಾಕಿದ್ದು ಹೆಂಗಿರ್ತೈತೆ, ಆ ಸಿಂಧೂರ ಹಚ್ಚಿರೋದಿಲ್ಲ. ಆದರೂ ಆಕಿ ಪಾದಗಳು ಕಮಲದ ಹಂಗೆ ಸಿಂಧೂರ ಹಚ್ಚಿದಂಗೆ ಕಾಣಿಸ್ತಿರ್ತವೆ, ನ್ಯಾಚುರಲಾಗಿ ಕಾಣಿಸ್ತಿರ್ತಾವೆ, ಅಗದಿ ಸುಂದರ ಕಮಲದ ಮೊಗ್ಗುಗಳ ರಾಶಿಯಂತೆ ಕಾಣಿಸ್ತಿದ್ವು ಆಕೆ ಪಾದಗಳು. ಹೂಗಳ ಸರ ಆಭರಣ ತೊಟ್ಟ ರಾಮನೊಂದಿಗೆ ವನ್ಯ ಮೃಗಗಳ ಭಯವಿಲ್ಲದೆ ಅಲ್ದಾಡ್ತೇಳು. ಮತ್ತು ಅವಳ ಆಭರಣ ಯಾವುದಪ್ಪ ಅಂದ್ರೆ ಈ ಹೂವಿನಿಂದ ಮಾಡಿದಂಥ ಹಾರ, ಅವನ್ನೇ ಅವಳು ಧರಿಸಿಕೊಂಡು, ಅವನೇ ಆಭರಣಗಳನ್ನಾಗಿ ಮಾಡಿ ಧರಿಸಿಕೊಂಡು ರಾಮನೊಂದಿಗೆ ಸುಖವಾಗಿದ್ದಾಳ. ಇಲ್ಲಿ ನೋಡಿ, ಇದೇನು ಸೀತೆಯ ವರ್ಣನೆ ಇದೆ. ಇಲ್ಲಿ ಕವಿಯು ಅಲಂಕಾರ ಬಳಸಿಕೊಂಡು ಎಷ್ಟು ರಸವತ್ತಾಗಿ ಇದನ್ನು ಹೇಳ್ತಾರೆ. ಮುಂದುವರೆದು ದುಃಖ ಸುಖಗಳ ಹಂಗವಿಲ್ಲದೆ ಹಣ್ಣು ಜೇನು ಸೇವಿಸಿ ತಂದೆ ವಚನ ಪಾಲನೆಯಲ್ಲಿ ತೊಡಗಿಯರು. ಮೂವರು ಹೇಗಿದ್ದಾರಪ್ಪ ಅಂದ್ರೆ ಸುಖ ದುಃಖಗಳ ಹಂಗ ಇಲ್ಲ, ಅವರು ಉದಾಸೀನರಾಗಿ, ಯಾವ ಸುಖನೂ ಇಲ್ಲ, ಯಾವುದ್ರದ್ದು ಹಂಗಿಲ್ಲ ಅವ್ರಿಗೆ. ಅಲ್ಲಿ ಜೇನು ಹಣ್ಣು ಇತ್ಯಾದಿ ಆಹಾರಗಳನ್ನು ಸೇವಿಸಿಕೊಂಡು ತಂದೆ ವಚನ ಪಾಲನೆಗಾಗಿ ಸುಖವಾಗಿದ್ದಾರೆ. ರಾಮನು ಸುಖವಾಗಿದ್ದಾನೆ, ರಾಮನ ಜೊತೆಗೆ ಲಕ್ಷ್ಮಣ ಮತ್ತು ಸೀತೆಯು ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ವನವಾಸದಲ್ಲಿ ಅಂತ ಹೇಳಿ ಸುಮಂತ್ರ ಕೌಶಲ್ಯಗೆ ಹೇಳ್ತಾನೆ. ಸುಮಂತ್ರನ ಮಾತು ಕೇಳಿದ ಮೇಲೂ ಓ ರಾಮ ಹಲಬುತ್ತ ಕೌಶಲ್ಯ ದುಃಖದಲ್ಲಿ. ಇಷ್ಟೆಲ್ಲ ಕೇಳಿಕೊಂಡು ಅವ್ರು ಆರಾಮಿದ್ದಾರೆ, ಸುಖವಾಗಿದ್ದಾರೆ, ಯಾವ ತೊಂದರೆದಾಗಿಲ್ಲ, ಇಷ್ಟೆಲ್ಲ ಹೇಳಿದ್ರು ಕೂಡ ಸುಮಂತ್ರ ತಾಯಿ ಕರಡೋದನ್ನು ಕೇಳೋದಿಲ್ಲ. ತನ್ನ ದುಃಖ ಇರ್ತಿದೆ ಮತ್ತು ಉಸಿರು ಬಿಡ್ತಾಳೆ, ಹೇ ರಾಮ ಅಂತ ಹೇಳಿ ಆಕೆ ತನ್ನ ಹಲುವಿಕೆಯನ್ನಿದೆ, ಪ್ರಲಾಪವನ್ನಿದೆ, ಅದನ್ನು ಮುಂದುವರಿಸ್ತಾಳೆ. ಸದ್ಗುಣಿ ಪರಾಕ್ರಮಿ ರಾಮನನ್ನು ವನವಾಸಿಗೆ ಕಳಿಸಿದ ದಶರಥನನ್ನು ಕೌಶಲ್ಯ ಮೊದಲಿಸಿದಳು. ಮುಂದೆ ಇಷ್ಟೆಲ್ಲ ಸುಮಂತ್ರ ಸಮಾಧಾನ ಹೇಳಿದರೂ ಕೂಡ ಆಕೆಯಲ್ಲಿ ಮನಸ್ಸಿನ ತಾಳ್ಮೆಯನ್ನು ಕಳ್ಕೊಂಡಿರ್ತಾಳೆ ಆಕೆ. ಆವಾಗ ದಶರಥನಿಗೆ ಆಕೆ ಈ ರೀತಿಯಾಗಿ ತೆಗಳ್ತಾಳೆ, ಹೀಯಾಳಿಸ್ತಾಳೆ. 3 ಲೋಕದಲ್ಲಿ ಹೊಗಳಿಕೆಗೆ ಪಡೆದವ ನಿನಗೆ ರಾಮಲಕ್ಷ್ಮಣ ಸೀತೆಯರನ್ನು ಅರಣ್ಯಕ್ಕೆ ಕಳಿಸಿದ ನೋವು ಇಲ್ಲವೇ? 3 ಲೋಕದಲ್ಲಿ ನಿನ್ನ ಹೊಗಳಿಕೆ ಇದೆ, ನಿನ್ನ ಮಹಾಪರಾಕ್ರಮಿ, ಒಳ್ಳೆಯ ಮನುಷ್ಯ, ಧರ್ಮಿಷ್ಠ, 108 ಬಿರುದುಗಳಿಂದ ನಿನ್ನ 3 ಲೋಕದಲ್ಲಿ ನಿನಗೆ ಸನ್ಮಾನ ಇದೆ, ಹೊಗಳಿಕೆ ಇದೆ. ಅಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ನೀನು ದಶರಥ, ನಿನಗೆ ಈ ಮಗ ರಾಮನನ್ನು, ಲಕ್ಷ್ಮಣ ಮತ್ತು ಸೀತೆ ಈ 3 ಜನರನ್ನು ಅರಣ್ಯಕ್ಕೇನು ಕಳಿಸಿದಿಲ್ಲ, ಈ ಥರ ನೋವು ನಿನಗಾಗೋದಿಲ್ಲವೇ, ಇದು ನೋವು ಆಗ್ತಾ ಇಲ್ಲವೇ ಅಂತ ಹೇಳಿ ಕೌಶಲ್ಯ ದಶರಥನಿಗೆ ಮಾತುಗಳಿಂದ ಚುಸ್ತಾಳ. ಯುವತಿ ಹದಿಹೊಸ್ತಲಲ್ಲಿ ಸೀತೆ ಅರಣ್ಯದ ಬಿಸಿಲು ಚಳಿ ಹೇಗೆ ಸಹಿಸಳು? ಸೀತೆ ಸಣ್ಣ ಹುಡುಗಿ ಆಕಿ, ಅಂದರೆ ಅಂದ್ರೆ 13ನೇ ವರ್ಷಕ್ಕೆ ಹಾಕಿದ ಮದುವೆ ಆಗಿರ್ತದೆ, 14 ವರ್ಷ ಇರ್ತಾರೆ. ಈಗ ಸದ್ಯ ವನವಾಸಕ್ಕೆ ಹೋಗೋ ಕಾಲಕ್ಕೆ ಆಕೆಗೆ
15 ವರ್ಷದ ಯುವತಿ ಆಕೆ. ಆ 15 ವರ್ಷದ ಯುವತಿ ಅವಳು ಅರಣ್ಯದಲ್ಲಿ ಬಿಸಿಲನ್ನು ತಡಿಬೇಕು, ಚಳಿ ಸಹಿಸಬೇಕು, ಮಳೆ ಸಹಿಸಬೇಕು, ಎಲ್ಲ ಕಷ್ಟಗಳನ್ನು ಸಹಿಸಲಿಕ್ಕೆ ಸಾಧ್ಯನಾ? ಅರಮನೆ ಊಟ ತಿಂದ ಸೀತೆ ಅರಣ್ಯದ ಹಸಿ ಬಿಸಿ ಊಟ ಹೇಗೆ ಮಾಡುವಳು? ಇಲ್ಲಿ ಆಕೆ ಯಾವಾಗ ತವರು ಮನೆಯಾಗಾಯಿತು, ಇಲ್ಲಿ ಗಂಡ ಮನೆಯಾಗಾಯಿತು. ಅವಳು ಸುಖವಾಗಿ ಭೋಜನವನ್ನು ಮಾಡಿದಂಥ ಹೆಣ್ಮಗಳಾಕೆ. ಈಗ ಅರಣ್ಯದಲ್ಲಿ ಏನು ಸಿಗ್ತೈತೆ ಅದನ್ನ ತಿನ್ನಬೇಕು, ಹಸಿ ಬಿಸಿ ತಿನ್ಕೊಂಡು ಹೋಗಬೇಕು. ಈಗ ಅದನ್ನು ಅವಳಿಗೆ ಸಾಧ್ಯನ ತಿನ್ನಕ, ಅಲ್ಲಿ ಸಿಗುವಂಥ ಹಸಿ ಬಿಸಿ ಊಟ ತಿನ್ನಲಿಕ್ಕೆ ಅವಳಿಗೆ ಸಾಧ್ಯನಾ ಅಂತ ಹೇಳಿ ಕೇಳ್ತಾಳೆ. ಅರಮನೆಯಲ್ಲಿ ಸಂಗೀತ ಸ್ವರಗಳನ್ನು ಕೇಳಿದ ಸೀತೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಭಯಾನಕ ಕಿರಿಚಾಟ ಬಲ್ಲಳೆ. ಇಲ್ಲಿ ನೋಡಿ, ಆಕೆ ಯಾವಾಗಲೂ ತವರು ಮನೆ ಆಯಿತು, ಗಂಡು ಮನೆ ಆಯಿತು, ಮುಂಜಾನೆ ಸಂಜೆ ತನಕ ಸಂಗೀತಗಾರರ ಇವೆಲ್ಲ ಕೇಳ್ಕೊಂಡು ಆನಂದವಾಗಿದ್ದಂತಹ ಹೆಣ್ಮಗಳವಳು ಇವತ್ತು ಏನಾಗ್ತಾ ಇದೆ ಅಂದ್ರೆ, ಅವಳು ಅರಣ್ಯದಾಗ ಇದ್ಕೊಂಡು ಅವಳು ಕೇಳೋದು ಏನಪ್ಪ ಅಂದ್ರೆ ಸಂಗೀತ ಅಲ್ಲಿ ಅರಣ್ಯದಾಗ ಕಿರಿಚಾಟಗಳನ್ನೇ ಕೇಳಬೇಕು. ಕ್ರೂರ ಪ್ರಾಣಿಗಳ ಕಿರಿಚಾಟ, ಹಕ್ಕಿಗಳ ಕಿರಿಚಾಟ, ಇದನ್ನು ಕೇಳುವಂಥ ಅವಳಿಗೆ ಪ್ರಸಂಗ ತಂದು ಕೊಟ್ಟಿಲ್ಲ ನೀನು ಅಂಥೇಳಿ ದಶರಥನ ಚುಚ್ಚು ಮಾತುಗಳಿಂದ ಅವಳು ಕೌಶಲ್ಯ ಚುಚ್ಚು ಮಾತುಗಳಿಂದ ತೆಗಿತಿರ್ತಾಳೆ. ಸುಖಾಸನ ಹಾಸಿಗೆ ಮೇಲೆ ಮಲಗಿದ ರಾಮ ಅರಣ್ಯದ ನೆಲದ ಮೇಲೆ ಮಲಗುವನೇ, ನಿದ್ರೆ ಬರುವುದೇ ನನ್ನ ಮಗ. ಇಲ್ಲೇ ಅರಮನೆಯಲ್ಲಿ ಸುಖಾಸನದಲ್ಲಿ ಮಲಗಿದಂಥ ಮನುಷ್ಯ, ಮೆತ್ತನ ಹಾಸಿಗೆ ಮೇಲೆ ಮಲಗಿದಂಥ ನನ್ನ ಮಗ ರಾಮ ಇವತ್ತು ಅರಣ್ಯದಲ್ಲಿ ನೆಲದ ಮೇಲೆ ಮಲಗುವಂಥ ಪ್ರಸಂಗ ಬಂತು ಅವನಿಗೆ. ಮತ್ತು ಅವನು ನೆಲದ ಮೇಲೆ ಮಲಗಿದ್ರು ಕೂಡ ಅವನಿಗೆ ನಿದ್ದೆ ಬರ್ತಿದ್ದೇನಾ ಅಂತ ದಶರಥನನ್ನು ಪ್ರಶ್ನಿಸ್ತಾಳೆ. ಮುಂದುವರೆದು, ನನ್ನ ಹೃದಯ ವಜ್ರದಾಗಿರಬೇಕು, ಇಲ್ಲವಾದರೆ ಇಷ್ಟೊತ್ತಿಗೆ ಒಡೆದು ಛಿದ್ರವಾಗುತ್ತಿತ್ತು. ನನ್ನ ಮಗನ ಅಗಲಿಕೆ ಅವನ ದುಃಖಗಳನ್ನೆಲ್ಲ ನೆನೆಸಿಕೊಂಡ್ರೆ ನನ್ನ ಹೃದಯ ಒಡೆದು ಹೋಗಬೇಕು, ಹಾರ್ಟ್ ಫೇಲ್ ಆಗಿ ಹೋಗಬೇಕು, ನಾನು ಸತ್ತು ಹೋಗಬೇಕು. ನಾನು ಸತ್ತಿಲ್ಲ, ಬಹುತೇಕ ನನ್ನ ಹೃದಯ ವಜ್ರದಿಂದ ತಯಾರಿರಬೇಕು. ಆ ವಜ್ರದಿಂದ ಇದ್ದದ್ದಕ್ಕಾಗಿ ಇವನ್ನೆಲ್ಲ ಸಹನ ಮಾಡ್ತಾ ಇದೆ ಅಂತ ಕೌಶಲ್ಯ ಪ್ರಲಾಪ ಮಾಡ್ತಾಳೆ. ಸುಖದಲ್ಲಿರುವ ಮಕ್ಕಳನ್ನು ಅರಣ್ಯಕ್ಕೆ ಕಳಿಸಿದ ನಿನ್ನ ಕ್ರಮ ಮೆಚ್ಚುವಂಥದ್ದಲ್ಲ ಓ ರಾಜನೇ. 3 ಜನ ಸುಖದಲ್ಲಿ ಅರಣ್ಯ ಇಲ್ಲಿ ಅಯೋಧ್ಯೆದಾಗಿದ್ದರು, ಅಂಥವ್ರನ್ನ ನೀನು ಅರಣ್ಯ ಕಟ್ಟಿದ್ದಿಲ್ಲ. ಇದು ನಿನಗೆ ಒಳ್ಳೆಯದಲ್ಲದ, ಇದು ನಿನಗೂ ಒಳ್ಳೆಯ ಸುಖ ತರೋದಿಲ್ಲ, ಅದು ನಿನಗೆ ಮೆಚ್ಚುವಂಥದ್ದು ಮಾತು ಅಲ್ಲ, ನಿನ್ನ ಒಂದು ವ್ಯಕ್ತಿತ್ವಕ್ಕೆ ಯೋಗ್ಯವಾದಂಥ ಇದು ಚಟುವಟಿಕೆ ಅಲ್ಲ, ಕೃತ್ಯ ಅಲ್ಲ ಅಂಥೇಳಿ ದಶರಥನಿಗೆ ಕೌಶಲ್ಯ ಹೇಳ್ತಾಳೆ. 14 ವರ್ಷ ಮುಗಿಸಿ ಮರಳಿದ ಬಳಿಕ ರಾಮನಿಗೆ ಭರತ ರಾಜ್ಯ ಒಪ್ಪಿಸುವನೇ. ಮತ್ತಿಲ್ಲಿ ಒಂದು ಬೇರೆ ರೀತಿ ಬಂತ ಸಂದೇಹ, ಸಂಶಯ. ನನ್ನ ಮಗ 14 ವರ್ಷ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಭರತ 14 ವರ್ಷ ರಾಜ್ಯ ಹೊಂದಿರ್ತಾನೆ, ಅವನು ಅಣ್ಣನಿಗೆ ಸುಲಭವಾಗಿ ತನ್ನ ರಾಜ್ಯವನ್ನು ಹಿಂದಿರುಗಿಸ್ತಾನ ಅಂತ ಇಲ್ಲೊಂದು ಸಂದೇಹ ಬರ್ತಿದೆ. ಓ ರಾಜನೇ, ಕಿರಿಯ ಸಹೋದರರ ಅನುಭವಿಸಿದ ರಾಜ್ಯವನ್ನು ಹಿರಿಯ ಸಹೋದರ ಸ್ವೀಕರಿಸನು. ಮೊದಲ ಭರತ ಅನ್ನ ಮರಳಿ ಬಂದಂದ್ರೆ 14 ವರ್ಷ ನಂತರ ಆ ರಾಜ್ಯವನ್ನು ಅವನಿಗೆ ಮರಳಿಸ್ತಾನನ್ನುವಂಥದ್ದು ಇಲ್ಲಿ ಭರವಸೆ ಇಲ್ಲ. ಅದರಂತೆಯೇ 14 ವರ್ಷ ತನ್ನ ಕಿರಿಯ ಸಹೋದರ ಭರತ ಅನುಭವಿಸಿದಂಥ ರಾಜ್ಯವನ್ನು, ಅನುಭವಿಸಿದಂಥ ಸಿಂಹಾಸನವನ್ನು ರಾಮ ಸ್ವೀಕಾರ ಮಾಡ್ತಾನೆ, ನನ್ನ ಮಗನ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾಳೆ. ರಾಜ್ಯವನ್ನು ಹಿರಿಯ ಸಹೋದರ ಸ್ವೀಕರಿಸನು. ಒಮ್ಮೆ ಯಜ್ಞಕ್ಕೆ ಬಳಸಿದ ದರ್ಬೆ ಪುನಃ ಯಜ್ಞಕ್ಕೆ ಉಪಯೋಗಿಸದಂತೆ. ಯಜ್ಞದಲ್ಲಿ ಒಂದು ಸಲ ದರ್ಬೆ ಹುಲ್ಲನ್ನು ಯಾರು ಬಳಸ್ತಾರಲ್ಲ, ಒಂದೇ ಸಲ ಬಳಸ್ತಾರದು, 2ನೇ ಸಲ ಅದೇ ಹುಲ್ಲನ್ನು ಬಳಸೋಕ್ಕಾಗೋದಿಲ್ಲ. ಹಾಗೆ ಇಲ್ಲೇ ಭರತ ಆಳಿದಂತಹ ಕೊಟ್ಟಂಥ ಸಿಂಹಾಸನ, ಆಳಿದಂಥ ರಾಜ್ಯವನ್ನು ಅದನ್ನು ನನ್ನ ಮಗ ಆಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೌಶಲ್ಯ ಹೇಳ್ತಾರೆ. ಎಲ್ಲ ಲೋಕಗಳು ಕೂಡಿ ರಾಮನನ್ನು ಹೆದರಿಸಿದರು, ಹೆದರದ ರಾಮ ಅಧರ್ಮಿಗಳಿಗೂ ಧರ್ಮವನ್ನೇ ನೀಡುವನು. ರಾಮನ ಸ್ವಭಾವ ಹೇಗಿದೆಯಪ್ಪ ಅಂದ್ರೆ, ಜಗತ್ತಿನಾಗ ಎಲ್ಲ ಪರಾಕ್ರಮಿಗಳೆಲ್ಲ ಸೇರಿಕೊಂಡು ರಾಮನ ಮೇಲೆ ಯುದ್ಧಕ್ಕೆ ಬಂದ್ರು, ರಾಮನ ಹೆದರ್ಸಾಕೆ ಬಂದರೂ ಸೇಕ ಹೆದರುವಂಥ ರಾಮಲ್ಲ, ಅಧರ್ಮಿಗಳಿಗೂ ಕೂಡ ಅವ ಧರ್ಮ ಬೋಧನೆ ಮಾಡುವಂಥ ಸ್ವಭಾವದ ನನ್ನ ಮಗ ಅಂತ ಹೇಳಿ ಅವಳು ಅಳ್ತಾ ದಶರಥನಿಗೆ
ಅವನು ಮಾಡಿದಂಥ ಕೆಟ್ಟ ಕೃತ್ಯದ ಬಗ್ಗೆ ಮನವರಿಕೆ ಕೊಡ್ತಾ ಪ್ರಲಾಪ ಮಾಡ್ತಿರ್ತಾಳೆ. ಇನ್ನು ಮುಂದೆ ಯಾವ ರೀತಿಯಾಗಿ ದಶರಥ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾಳೆ ಮತ್ತು ಇವಳು ತನ್ನ ಪ್ರಲಾಪವನ್ನು ಹೇಗೆ ಮುಂದುವರಿಸ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.